ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ರೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಆಹಾರ ಸುರಕ್ಷತೆ ಅಧಿಕಾರಿ ಡಾಕ್ಟರ್ ನಾಗರಾಜ್ ಅವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಡಾಕ್ಟರ್ ನಾಗರಾಜ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ನಿಜಲಿಂಗಪ್ಪ ಬಡಾವಣೆಯಲ್ಲಿರುವಂತಹ ಡಾಕ್ಟರ್ ನಾಗರಾಜ್ ಮನೆ ಇದು. ದಾವಣಗೆರೆಯಲ್ಲೂ ಕೂಡ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಈಗಾಗಲೇ ನೋಡಿ ಆಭರಣಗಳು ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ನಾಗರಾಜ್ ಅವರ ಫೋಟೋಸ್ ಅನ್ನು ಕೂಡ ನೀವು ನೋಡ್ತಾ ಇರಬಹುದು. ಭ್ರಷ್ಟ ಅಧಿಕಾರಿಗಳು ಈಗ ಬರ್ತಿದೆ ಅಲ್ಲ, ಇಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಏನ್ ರೇಡ್ ಮಾಡ್ತಾ ಇದ್ದಾರೆ. ಅದು ಕೂಡ ಬೆಂಗಳೂರಲ್ಲಿ ಸಾಕಷ್ಟು ರೇಡ್ ಮಾಡಿದ್ರು ಮೊನ್ನೆ ಅಷ್ಟೇ. ಅಂದ್ರೆ ಹೋಟೆಲ್ಗಳಲ್ಲಿ ಈ ಸುರಕ್ಷತೆನೇ ಇರೋದಿಲ್ಲ, ಬರೀ ಗಲೀಜು ಒಳಗಡೆ ಅಂತ ಕಡೆ ರೇಡ್ ಮಾಡಬೇಕಾಗತ್ತೆ. ಇಲ್ಲ ಈಗಾಗಲೇ ಗಮನಿಸ್ತಿದ್ವಲ್ಲ, ಇಡ್ಲಿ ಪ್ಲಾಸ್ಟಿಕ್ ಅಲ್ಲಿ ಕವರ್ ಹಾಕೊಂಡು ಮಾಡ್ತಾರಲ್ವಾ, ಅಥವಾ ಈ ಹೋಳಿಗೆ ಹಾಗೆ ಪ್ಲೇಸ್ ಗಳಲ್ಲಿ ಹೋಗಿ ರೇಡ್ ಮಾಡ್ತಾರೆ. ಅದ್ರ ದಂಡ ಕಟ್ಸ್ಕೊಳ್ಳಲ್ಲ ಅಥವಾ ಫೈನ್ ಹಾಕಲ್ವಾ ಅಂತ ಶಾಪ್ಗಳನ್ನ ಸೀಸ್ ಮಾಡಲ್ಲ. ಇವರು ದುಡ್ಡು ತಕೊಂಡ್ ಬರ್ತಾರೆ. ಆ ದುಡ್ಡು ತಕೊಂಡ್ ಬಂದು ಚಿನ್ನ, ಬೆಳ್ಳಿ, ಬಂಗ್ಲೆ ಇದೆಲ್ಲವನ್ನ ಕಟ್ಕೊಂಡಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ. ಬೆಂಗಳೂರು, ಕಲಬುರಗಿ, ದಾವಣಗೆರೆ, ತುಮಕೂರು, ವಿಜಯಪುರ, ಬಾಗಲಕೋಟೆ ಇವೆಲ್ಲ ಕಡೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ರೇಡ್ ಮಾಡಿದ್ದಾರೆ. ಅವರ ಸಂಬಂಧಿಗಳಿರ್ಬೋದು, ಅವರ ಹೆಸರಲ್ಲಿ ಏನಾದ್ರೂ ಆಸ್ತಿ ಗೀಸ್ತಿ ಮಾಡಿ ಇಟ್ಟಿದ್ರ ಅದನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಸದ್ಯ ಈಗ ಚಿನ್ನ ಹಾಗೆ ಬೆಳ್ಳಿ, ನಗದು ಪತ್ತೆ ಆಗಿದೆ. ನೋಟಿನ ಕಂತೆನೆ ಎಣಿಸ್ತಾ ಇದ್ದಾರೆ. ಅಲ್ಲಿ ಚಿನ್ನದ ಶೋರೂಮ್ ಅಂತ ಅನ್ಸ್ಕೋಬೇಕು. ಟೇಬಲ್ ಮೇಲೆ ನೋಡಿ ಬೆಳ್ಳಿ ಚೆಂಬು, ತಟ್ಟೆ, ಲೋಟ, ಇನ್ನೊಂದ್ ಕಡೆಯಲ್ಲಿ ನಗದು, ಇನ್ನೊಂದ್ ಕಡೆಯಲ್ಲಿ ಚಿನ್ನ, ಎಲ್ಲವೂ ಕೂಡ ಪತ್ತೆ ಆಗಿದೆ. ಎಲ್ಲವನ್ನೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವಂತಹ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇವರೇನ್ ಗೊತ್ತಾ, ಇವರೆಲ್ಲ ಕೆಲಸ ಮಾಡಲ್ಲ. ಯಾರೋ ಪಾಪ ಬರ್ತಾರೆ, ಅವ್ರ ಹತ್ರ ಬಂದ್ಕೊಂಡು ದುಡ್ಡು ಕೇಳೋದು. ಏನೋ ರಿಜಿಸ್ಟರ್ ಮಾಡ್ಬೇಕಾ, ಕೊಡು 1 ಲಕ್ಷ 2 ಲಕ್ಷ, ಇಲ್ಲ ಮಾಡಲ್ಲ, ಇಲ್ಲ ಸತಾಯಿಸೋದು. 1 ತಿಂಗಳಾರು ಇಲ್ಲ ಆಗಲ್ಲ, ಅಲ್ಲಿ ಸರ್ ಇಲ್ಲ, ಇಲ್ಲಿ ಸಿಗ್ನೇಚರ್ ಹೋಗಕ್ಕಾಗಲ್ಲ, ಲೇಟ್ ಆಗತ್ತೆ, ಬರಬೇಕು, ಹೀಗೆ ಎಲ್ಲ ಸುಖ ಸುಮ್ಮನೆ ಮುಂದೂಡ್ತಿರೋದು. ಅದೇ 1 ಲಕ್ಷ 2 ಲಕ್ಷ ದುಡ್ಡು ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ಸೈನ್ ಆಗ್ತಾರೆ, ಕೆಲಸ ಆಗ್ಬಿಡತ್ತೆ. ಅಂತ ಒಂದು ಕೆಲಸ ಮಾಡಿಕೊಂಡು ಈ ತರ ದುಡ್ಡು ಮಾಡಿಕೊಂಡು ಆಸ್ತಿ ಸಂಪಾದನೆ ಮಾಡ್ಕೊಂಡಿದ್ದು ಹೇಳೋಕ್ ಮಾತ್ರ ಸರ್ಕಾರಿ ಅಧಿಕಾರಿಗಳು. ನೋಡಿ ಹಾಗಾದ್ರೆ ಯಾವ್ಯಾವ ಅಧಿಕಾರಿಗಳ ಮನೆ ಮೇಲೆ ದಾಳಿ ಆಗಿದೆ. ಟಿ.ಡಿ. ನಂಜುಂಡಪ್ಪ, ಡಿಪಿಆರ್ ಚೀಫ್ ಇಂಜಿನಿಯರ್, ಭ್ರಷ್ಟರ ಬೇಟೆ ಸಂದರ್ಭದಲ್ಲಿ ಈತನು ಕೂಡ ಸಿಕ್ಕಾಕೊಂಡಿದ್ದಾರೆ. ಇನ್ನೊಂದ್ ಕಡೆ ಎಚ್.ವಿ. ಕಲ್ಲೇಶಪ್ಪ, ಬಿಬಿಎಂಪಿ ಡಬಲ್ ಇ. ಇನ್ನೊಂದ್ ಕಡೆಯಲ್ಲಿ ಜಿ ನಾಗರಾಜ್, ಕೋಲಾರ ಬೆಸ್ಕಾಂ ಎ. ಯಾರ್ದಾರು ತೋಟದ್ದು ಅಥವಾ ಮನೆ ಮೇಲೆ ವೈರ್ ಹೋದ್ರೆ ಅದೊಂದ್ ಸ್ವಲ್ಪ ಸೈಡಿ ಹಾಕಿ ಎತ್ತಾಕಿ ಅಂತ ಹೇಳಿದ್ರೆ, ಅಥವಾ ಕಂಬ ಏನೋ ಮನೆ ಮೇಲೆ ಬಂದಿದೆ, ಈ ಹೈಟೆನ್ಷನ್ ವೈರ್ ಅಲ್ಲ, ಸ್ವಲ್ಪ ಸೈಡ್ ಹಾಕಿ ಅಂತ ಹೇಳಿದ್ರೆ ದುಡ್ಡು ಕೊಡಬೇಕು. ಇಲ್ಲ ಅಂತ ಹೇಳಿದ್ರು ಮಾಡಲ್ಲ ಇವರೆಲ್ಲ. ಆ ದುಡ್ಡು ತಕೊಂಡು ಚಿನ್ನ, ಬೆಳ್ಳಿ, ಇದು ಫುಡ್ ಸೇಫ್ಟಿ ಅಧಿಕಾರಿ ಇದಾರಲ್ಲ ಅವ್ರ ಮನೆಯಲ್ಲಿ ಸಿಕ್ಕಿರುವಂತದ್ದು ದಾವಣಗೆರೆಯಲ್ಲಿ. ನೋಡಿ ಎಷ್ಟೆಷ್ಟು ಚಿನ್ನ, ಹಬ್ಬ ಇರೋಕೊಬ್ಬ ಇದ್ದಾರೆ, ಏನೋ ಫ್ಯಾಮಿಲಿ ಇರುತ್ತೆ. ಆದ್ರೆ ಚಿನ್ನ, ಬೆಳ್ಳಿ, ದುಡ್ಡು ಇನ್ನು ತಲತಲಾಂತರ ಇವರು ಇನ್ನೊಂದು 2 ಪೀಳಿಗೆ ಮುಗಿಸಬಹುದೇನು ಈ ಚಿನ್ನ, ಬೆಳ್ಳಿ, ನಗದು. ಇನ್ನು ಆಸ್ತಿ ಎಷ್ಟಿತ್ತು ಅವನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಫುಡ್ ಇನ್ಸ್ಪೆಕ್ಟರ್ ಇವಾಗ ಸಿಗುತ್ತಲ್ಲ ಲೋ ಕ್ವಾಲಿಟಿ ಫುಡ್ಗಳೆಲ್ಲ, ಅಲ್ಲೆಲ್ಲ ಸೀಸ್ ಮಾಡಬೇಕು, ಗಲೀಜಿರೋ ಕಡೆ ರೇಡ್ ಮಾಡಬೇಕು, ಅವ್ರಿಗೆ ಬಿಸಿ ಮುಟ್ಟಿಸಬೇಕು, ಅದೆಲ್ಲ ಮಾಡ್ತಾ ಇಲ್ಲ ಇವರು. ಅಲ್ಲಿ ಹೋಗೋದು, ರೇಡ್ ಮಾಡೋದು, ದುಡ್ಡು ತಗೊಳ್ಳೋದು, ಬರೋದು. ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ರೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಆಹಾರ ಸುರಕ್ಷತೆ ಅಧಿಕಾರಿ ಡಾಕ್ಟರ್ ನಾಗರಾಜ್ ಅವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಡಾಕ್ಟರ್ ನಾಗರಾಜ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ನಿಜಲಿಂಗಪ್ಪ ಬಡಾವಣೆಯಲ್ಲಿರುವಂತಹ ಡಾಕ್ಟರ್ ನಾಗರಾಜ್ ಮನೆ ಇದು. ದಾವಣಗೆರೆಯಲ್ಲೂ ಕೂಡ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಈಗಾಗಲೇ ನೋಡಿ ಆಭರಣಗಳು ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ನಾಗರಾಜ್ ಅವರ ಫೋಟೋಸ್ ಅನ್ನು ಕೂಡ ನೀವು ನೋಡ್ತಾ ಇರಬಹುದು. ಭ್ರಷ್ಟ ಅಧಿಕಾರಿಗಳು ಈಗ ಬರ್ತಿದೆ ಅಲ್ಲ, ಇಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಏನ್ ರೇಡ್ ಮಾಡ್ತಾ ಇದ್ದಾರೆ. ಅದು ಕೂಡ ಬೆಂಗಳೂರಲ್ಲಿ ಸಾಕಷ್ಟು ರೇಡ್ ಮಾಡಿದ್ರು ಮೊನ್ನೆ ಅಷ್ಟೇ. ಅಂದ್ರೆ ಹೋಟೆಲ್ಗಳಲ್ಲಿ ಈ ಸುರಕ್ಷತೆನೇ ಇರೋದಿಲ್ಲ, ಬರೀ ಗಲೀಜು ಒಳಗಡೆ ಅಂತ ಕಡೆ ರೇಡ್ ಮಾಡಬೇಕಾಗತ್ತೆ. ಇಲ್ಲ ಈಗಾಗಲೇ ಗಮನಿಸ್ತಿದ್ವಲ್ಲ, ಇಡ್ಲಿ ಪ್ಲಾಸ್ಟಿಕ್ ಅಲ್ಲಿ ಕವರ್ ಹಾಕೊಂಡು ಮಾಡ್ತಾರಲ್ವಾ, ಅಥವಾ ಈ ಹೋಳಿಗೆ ಹಾಗೆ ಪ್ಲೇಸ್ ಗಳಲ್ಲಿ ಹೋಗಿ ರೇಡ್ ಮಾಡ್ತಾರೆ. ಅದ್ರ ದಂಡ ಕಟ್ಸ್ಕೊಳ್ಳಲ್ಲ ಅಥವಾ ಫೈನ್ ಹಾಕಲ್ವಾ ಅಂತ ಶಾಪ್ಗಳನ್ನ ಸೀಸ್ ಮಾಡಲ್ಲ. ಇವರು ದುಡ್ಡು ತಕೊಂಡ್ ಬರ್ತಾರೆ. ಆ ದುಡ್ಡು ತಕೊಂಡ್ ಬಂದು ಚಿನ್ನ, ಬೆಳ್ಳಿ, ಬಂಗ್ಲೆ ಇದೆಲ್ಲವನ್ನ ಕಟ್ಕೊಂಡಿದ್ದಾರೆ.
ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ. ಬೆಂಗಳೂರು, ಕಲಬುರಗಿ, ದಾವಣಗೆರೆ, ತುಮಕೂರು, ವಿಜಯಪುರ, ಬಾಗಲಕೋಟೆ ಇವೆಲ್ಲ ಕಡೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ರೇಡ್ ಮಾಡಿದ್ದಾರೆ. ಅವರ ಸಂಬಂಧಿಗಳಿರ್ಬೋದು, ಅವರ ಹೆಸರಲ್ಲಿ ಏನಾದ್ರೂ ಆಸ್ತಿ ಗಿಸ್ತಿ ಮಾಡಿ ಇಟ್ಟಿದ್ರ ಅದನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಸದ್ಯ ಈಗ ಚಿನ್ನ ಹಾಗೆ ಬೆಳ್ಳಿ, ನಗದು ಪತ್ತೆ ಆಗಿದೆ. ನೋಟಿನ ಕಂತೆನೆ ಎಣಿಸ್ತಾ ಇದ್ದಾರೆ. ಅಲ್ಲಿ ಚಿನ್ನದ ಶೋರೂಮ್ ಅಂತ ಅನ್ಸ್ಕೋಬೇಕು. ಟೇಬಲ್ ಮೇಲೆ ನೋಡಿ ಬೆಳ್ಳಿ ಚೆಂಬು, ತಟ್ಟೆ, ಲೋಟ, ಇನ್ನೊಂದ್ ಕಡೆಯಲ್ಲಿ ನಗದು, ಇನ್ನೊಂದ್ ಕಡೆಯಲ್ಲಿ ಚಿನ್ನ, ಎಲ್ಲವೂ ಕೂಡ ಪತ್ತೆ ಆಗಿದೆ. ಎಲ್ಲವನ್ನೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವಂತಹ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇವರೇನ್ ಗೊತ್ತಾ, ಇವರೆಲ್ಲ ಕೆಲಸ ಮಾಡಲ್ಲ. ಯಾರೋ ಪಾಪ ಬರ್ತಾರೆ, ಅವ್ರ ಹತ್ರ ಬಂದ್ಕೊಂಡು ದುಡ್ಡು ಕೇಳೋದು. ಏನೋ ರಿಜಿಸ್ಟರ್ ಮಾಡ್ಬೇಕಾ, ಕೊಡು 1 ಲಕ್ಷ 2 ಲಕ್ಷ, ಇಲ್ಲ ಮಾಡಲ್ಲ, ಇಲ್ಲ ಸತಾಯಿಸೋದು. 1 ತಿಂಗಳಾರು ಇಲ್ಲ ಆಗಲ್ಲ, ಅಲ್ಲಿ ಸರ್ ಇಲ್ಲ, ಇಲ್ಲಿ ಸಿಗ್ನೇಚರ್ ಹೋಗಕ್ಕಾಗಲ್ಲ, ಲೇಟ್ ಆಗತ್ತೆ, ಬರಬೇಕು, ಹೀಗೆ ಎಲ್ಲ ಸುಖಾಸುಮ್ಮನೆ ಮುಂದೂಡ್ತಿರೋದು. ಅದೇ 1 ಲಕ್ಷ 2 ಲಕ್ಷ ದುಡ್ಡು ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ಸೈನ್ ಆಗ್ತಾರೆ, ಕೆಲಸ ಆಗ್ಬಿಡತ್ತೆ. ಅಂತ ಒಂದು ಕೆಲಸ ಮಾಡಿಕೊಂಡು ಈ ತರ ದುಡ್ಡು ಮಾಡಿಕೊಂಡು ಆಸ್ತಿ ಸಂಪಾದನೆ ಮಾಡ್ಕೊಂಡಿದ್ದು ಹೇಳೋಕ್ ಮಾತ್ರ ಸರ್ಕಾರಿ ಅಧಿಕಾರಿಗಳು. ನೋಡಿ ಹಾಗಾದ್ರೆ ಯಾವ್ಯಾವ ಅಧಿಕಾರಿಗಳ ಮನೆ ಮೇಲೆ ದಾಳಿ ಆಗಿದೆ. ಟಿ.ಡಿ. ನಂಜುಂಡಪ್ಪ, ಡಿಪಿಆರ್ ಚೀಫ್ ಇಂಜಿನಿಯರ್, ಭ್ರಷ್ಟರ ಬೇಟೆ ಸಂದರ್ಭದಲ್ಲಿ ಈತನು ಕೂಡ ಸಿಕ್ಕಾಕೊಂಡಿದ್ದಾರೆ. ಇನ್ನೊಂದ್ ಕಡೆ ಎಚ್.ವಿ. ಕಲ್ಲೇಶಪ್ಪ, ಬಿಬಿಎಂಪಿ ಡಬಲ್ ಇ. ಇನ್ನೊಂದ್ ಕಡೆಯಲ್ಲಿ ಜಿ ನಾಗರಾಜ್, ಕೋಲಾರ ಬೆಸ್ಕಾಂ ಎ. ಯಾರ್ದಾರು ತೋಟದ್ದು ಅಥವಾ ಮನೆ ಮೇಲೆ ವೈರ್ ಹೋದ್ರೆ ಅದೊಂದ್ ಸ್ವಲ್ಪ ಸೈಡಿ ಹಾಕಿ ಎತ್ತಾಕಿ ಅಂತ ಹೇಳಿದ್ರೆ, ಅಥವಾ ಕಂಬ ಏನೋ ಮನೆ ಮೇಲೆ ಬಂದಿದೆ, ಈ ಹೈಟೆನ್ಷನ್ ವೈರ್ ಅಲ್ಲ, ಸ್ವಲ್ಪ ಸೈಡ್ ಹಾಕಿ ಅಂತ ಹೇಳಿದ್ರೆ ದುಡ್ಡು ಕೊಡಬೇಕು. ಇಲ್ಲ ಅಂತ ಹೇಳಿದ್ರು ಮಾಡಲ್ಲ ಇವರೆಲ್ಲ. ಆ ದುಡ್ಡು ತಕೊಂಡು ಚಿನ್ನ, ಬೆಳ್ಳಿ, ಇದು ಫುಡ್ ಸೇಫ್ಟಿ ಅಧಿಕಾರಿ ಇದಾರಲ್ಲ ಅವ್ರ ಮನೆಯಲ್ಲಿ ಸಿಕ್ಕಿರುವಂತದ್ದು ದಾವಣಗೆರೆಯಲ್ಲಿ. ನೋಡಿ ಎಷ್ಟೆಷ್ಟು ಚಿನ್ನ, ಹಬ್ಬ ಇರೋಕೊಬ್ಬ ಇದ್ದಾರೆ, ಏನೋ ಫ್ಯಾಮಿಲಿ ಇರುತ್ತೆ, ಆದ್ರೆ ಚಿನ್ನ ಬೆಳ್ಳಿ ದುಡ್ಡು ಇನ್ನು ತಲತಲಾಂತರ ಇವರು ಇನ್ನೊಂದು 2 ಪೀಳಿಗೆ ಮುಗಿಸಬಹುದೇನು ಈ ಚಿನ್ನ ಬೆಳ್ಳಿ ನಗದು. ಇನ್ನು ಆಸ್ತಿ ಎಷ್ಟಿತ್ತು ಅವನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಫುಡ್ ಇನ್ಸ್ಪೆಕ್ಟರ್ ಇವಾಗ ಸಿಗುತ್ತಲ್ಲ ಲೋ ಕ್ವಾಲಿಟಿ ಫುಡ್ಗಳೆಲ್ಲ, ಅಲ್ಲೆಲ್ಲ ಸೀಸ್ ಮಾಡಬೇಕು, ಗಲೀಜಿರೋ ಕಡೆ ರೇಡ್ ಮಾಡಬೇಕು, ಅವ್ರಿಗೆ ಬಿಸಿ ಮುಟ್ಟಿಸಬೇಕು, ಅದೆಲ್ಲ ಮಾಡ್ತಾ ಇಲ್ಲ ಇವರು. ಅಲ್ಲಿ ಹೋಗೋದು, ರೇಡ್ ಮಾಡೋದು, ದುಡ್ಡು ತಗೊಳ್ಳೋದು, ಬರೋದು. ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ರೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಆಹಾರ ಸುರಕ್ಷತೆ ಅಧಿಕಾರಿ ಡಾಕ್ಟರ್ ನಾಗರಾಜ್ ಅವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಡಾಕ್ಟರ್ ನಾಗರಾಜ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ನಿಜಲಿಂಗಪ್ಪ ಬಡಾವಣೆಯಲ್ಲಿರುವಂತಹ ಡಾಕ್ಟರ್ ನಾಗರಾಜ್ ಮನೆ ಇದು. ದಾವಣಗೆರೆಯಲ್ಲೂ ಕೂಡ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಈಗಾಗಲೇ ನೋಡಿ ಆಭರಣಗಳು ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ನಾಗರಾಜ್ ಅವರ ಫೋಟೋಸ್ ಅನ್ನು ಕೂಡ ನೀವು ನೋಡ್ತಾ ಇರಬಹುದು. ಭ್ರಷ್ಟ ಅಧಿಕಾರಿಗಳು ಈಗ ಬರ್ತಿದೆ ಅಲ್ಲ, ಇಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಏನ್ ರೇಡ್ ಮಾಡ್ತಾ ಇದ್ದಾರೆ, ಅದು ಕೂಡ ಬೆಂಗಳೂರಲ್ಲಿ ಸಾಕಷ್ಟು ರೇಡ್ ಮಾಡಿದ್ರು ಮೊನ್ನೆ ಅಷ್ಟೇ. ಅಂದ್ರೆ ಹೋಟೆಲ್ಗಳಲ್ಲಿ ಈ ಸುರಕ್ಷತೆನೇ ಇರೋದಿಲ್ಲ, ಬರೀ ಗಲೀಜು ಒಳಗಡೆ, ಅಂತ ಕಡೆ ರೇಡ್ ಮಾಡಬೇಕಾಗತ್ತೆ. ಇಲ್ಲ ಈಗಾಗಲೇ ಗಮನಿಸ್ತಿದ್ವಲ್ಲ, ಇಡ್ಲಿ ಪ್ಲಾಸ್ಟಿಕ್ ಅಲ್ಲಿ ಕವರ್ ಹಾಕೊಂಡು ಮಾಡ್ತಾರಲ್ವಾ, ಅಥವಾ ಈ ಹೋಳಿಗೆ, ಹಾಗೆ ಪ್ಲೇಸ್ ಗಳಲ್ಲಿ ಹೋಗಿ ರೇಡ್ ಮಾಡ್ತಾರೆ. ಅದ್ರ ದಂಡ ಕಟ್ಸ್ಕೊಳ್ಳಲ್ಲ ಅಥವಾ ಫೈನ್ ಹಾಕಲ್ವಾ ಅಂತ ಶಾಪ್ ಗಳನ್ನ ಸೀಸ್ ಮಾಡಲ್ಲ. ಇವರು ದುಡ್ಡು ತಕೊಂಡ್ ಬರ್ತಾರೆ. ಆ ದುಡ್ಡು ತಕೊಂಡ್ ಬಂದು ಚಿನ್ನ, ಬೆಳ್ಳಿ, ಬಂಗ್ಲೆ ಇದೆಲ್ಲವನ್ನ ಕಟ್ಕೊಂಡಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ. ಬೆಂಗಳೂರು, ಕಲಬುರಗಿ, ದಾವಣಗೆರೆ, ತುಮಕೂರು, ವಿಜಯಪುರ, ಬಾಗಲಕೋಟೆ ಇವೆಲ್ಲ ಕಡೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ರೇಡ್ ಮಾಡಿದ್ದಾರೆ. ಅವರ ಸಂಬಂಧಿಗಳಿರ್ಬೋದು, ಅವರ ಹೆಸರಲ್ಲಿ ಏನಾದ್ರೂ ಆಸ್ತಿ ಗಿಸ್ತಿ ಮಾಡಿ ಇಟ್ಟಿದ್ರ ಅದನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಸದ್ಯ ಈಗ ಚಿನ್ನ ಹಾಗೆ ಬೆಳ್ಳಿ, ನಗದು ಪತ್ತೆ ಆಗಿದೆ. ನೋಟಿನ ಕಂತೆನೆ ಎಣಿಸ್ತಾ ಇದ್ದಾರೆ. ಅಲ್ಲಿ ಚಿನ್ನದ ಶೋರೂಮ್ ಅಂತ ಅನ್ಸ್ಕೋಬೇಕು. ಟೇಬಲ್ ಮೇಲೆ ನೋಡಿ ಬೆಳ್ಳಿ ಚೆಂಬು, ತಟ್ಟೆ, ಲೋಟ, ಇನ್ನೊಂದ್ ಕಡೆಯಲ್ಲಿ ನಗದು, ಇನ್ನೊಂದ್ ಕಡೆಯಲ್ಲಿ ಚಿನ್ನ, ಎಲ್ಲವೂ ಕೂಡ ಪತ್ತೆ ಆಗಿದೆ. ಎಲ್ಲವನ್ನೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವಂತಹ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇವರೇನ್ ಗೊತ್ತಾ, ಇವರೆಲ್ಲ ಕೆಲಸ ಮಾಡಲ್ಲ. ಯಾರೋ ಪಾಪ ಬರ್ತಾರೆ, ಅವ್ರ ಹತ್ರ ಬಂದ್ಕೊಂಡು ದುಡ್ಡು ಕೇಳೋದು. ಏನೋ ರಿಜಿಸ್ಟರ್ ಮಾಡ್ಬೇಕಾ, ಕೊಡು 1 ಲಕ್ಷ 2 ಲಕ್ಷ, ಇಲ್ಲ ಮಾಡಲ್ಲ, ಇಲ್ಲ ಸತಾಯಿಸೋದು. 1 ತಿಂಗಳಾರು ಇಲ್ಲ ಆಗಲ್ಲ, ಅಲ್ಲಿ ಸರ್ ಇಲ್ಲ, ಇಲ್ಲಿ ಸಿಗ್ನೇಚರ್ ಹೋಗಕ್ಕಾಗಲ್ಲ, ಲೇಟ್ ಆಗತ್ತೆ, ಬರಬೇಕು, ಹೀಗೆ ಎಲ್ಲ ಸುಖಾಸುಮ್ಮನೆ ಮುಂದೂಡ್ತಿರೋದು.
ಅದೇ 1 ಲಕ್ಷ 2 ಲಕ್ಷ ದುಡ್ಡು ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ಸೈನ್ ಆಗ್ತಾರೆ, ಕೆಲಸ ಆಗ್ಬಿಡುತ್ತೆ. ಅಂತ ಒಂದು ಕೆಲಸ ಮಾಡಿಕೊಂಡು ಈ ತರ ದುಡ್ಡು ಮಾಡಿಕೊಂಡು ಆಸ್ತಿ ಸಂಪಾದನೆ ಮಾಡ್ಕೊಂಡಿದ್ದು ಹೇಳೋಕ್ ಮಾತ್ರ ಸರ್ಕಾರಿ ಅಧಿಕಾರಿಗಳು. ನೋಡಿ ಹಾಗಾದ್ರೆ ಯಾವ್ಯಾವ ಅಧಿಕಾರಿಗಳ ಮನೆ ಮೇಲೆ ದಾಳಿ ಆಗಿದೆ. ಟಿ.ಡಿ. ನಂಜುಂಡಪ್ಪ, DPAR ಚೀಫ್ ಇಂಜಿನಿಯರ್, ಭ್ರಷ್ಟರ ಬೇಟೆ ಸಂದರ್ಭದಲ್ಲಿ ಈತನು ಕೂಡ ಸಿಕ್ಕಾಕೊಂಡಿದ್ದಾರೆ. ಇನ್ನೊಂದ್ ಕಡೆ HV ಕಲ್ಲೇಶಪ್ಪ, BBMP ಡಬಲ್ ಇ. ಇನ್ನೊಂದ್ ಕಡೆಯಲ್ಲಿ ಜಿ ನಾಗರಾಜ್, ಕೋಲಾರ ಬೆಸ್ಕಾಂ AEE. ಯಾರ್ದಾರು ತೋಟದ್ದು ಅಥವಾ ಮನೆ ಮೇಲೆ ವೈರ್ ಹೋದ್ರೆ ಅದೊಂದ್ ಸ್ವಲ್ಪ ಸೈಡಿ ಹಾಕಿ ಎತ್ತಾಕಿ ಅಂತ ಹೇಳಿದ್ರೆ, ಅಥವಾ ಕಂಬ ಏನೋ ಮನೆ ಮೇಲೆ ಬಂದಿದೆ, ಈ ಹೈಟೆನ್ಷನ್ ವೈರ್ ಅಲ್ಲ, ಸ್ವಲ್ಪ ಸೈಡ್ ಹಾಕಿ ಅಂತ ಹೇಳಿದ್ರೆ ದುಡ್ಡು ಕೊಡಬೇಕು. ಇಲ್ಲ ಅಂತ ಹೇಳಿದ್ರು ಮಾಡಲ್ಲ ಇವರೆಲ್ಲ. ಆ ದುಡ್ಡು ತಕೊಂಡು ಚಿನ್ನ, ಬೆಳ್ಳಿ, ಇದು ಫುಡ್ ಸೇಫ್ಟಿ ಅಧಿಕಾರಿ ಇದಾರಲ್ಲ ಅವ್ರ ಮನೆಯಲ್ಲಿ ಸಿಕ್ಕಿರುವಂತದ್ದು ದಾವಣಗೆರೆಯಲ್ಲಿ. ನೋಡಿ ಎಷ್ಟೆಷ್ಟು ಚಿನ್ನ, ಅಬ್ಬಬ್ಬ. ಇರೋಕೊಬ್ಬ ಇದ್ದಾರೆ, ಏನೋ ಫ್ಯಾಮಿಲಿ ಇರುತ್ತೆ, ಆದ್ರೆ ಚಿನ್ನ ಬೆಳ್ಳಿ ದುಡ್ಡು ಇನ್ನು ತಲತಲಾಂತರ ಇವರು ಇನ್ನೊಂದು 2 ಪೀಳಿಗೆ ಮುಗಿಸಬಹುದೇನು ಈ ಚಿನ್ನ ಬೆಳ್ಳಿ ನಗದು. ಇನ್ನು ಆಸ್ತಿ ಎಷ್ಟಿತ್ತು ಅವನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಫುಡ್ ಇನ್ಸ್ಪೆಕ್ಟರ್ ಇವಾಗ ಸಿಗುತ್ತಲ್ಲ ಲೋ ಕ್ವಾಲಿಟಿ ಫುಡ್ಗಳೆಲ್ಲ, ಅಲ್ಲೆಲ್ಲ ಸೀಸ್ ಮಾಡಬೇಕು, ಗಲೀಜಿರೋ ಕಡೆ ರೈಡ್ ಮಾಡಬೇಕು, ಅವ್ರಿಗೆ ಬಿಸಿ ಮುಟ್ಟಿಸಬೇಕು, ಅದೆಲ್ಲ ಮಾಡ್ತಾ ಇಲ್ಲ ಇವರು. ಅಲ್ಲಿ ಹೋಗೋದು, ರೈಡ್ ಮಾಡೋದು, ದುಡ್ಡು ತಗೊಳ್ಳೋದು, ಬರೋದು.